ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ನ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಆರ್ಥಿಕ ಸುಸ್ವಾಗತವನ್ನು ವಹಿಸ್ತೇನೆ. ಪ್ರೀತಿಯ ವೀಕ್ಷಕರೇ, ಆಗಸ್ಟ್ ತಿಂಗಳ ಧನಸ್ಸು ರಾಶಿಯ ಮಾಸಿಕ ಭವಿಷ್ಯವನ್ನು ನಾವು ನೋಡ್ತಾ ಇದ್ದೀವಿ. ಧನಸ್ಸು ರಾಶಿಯವರಿಗೆ ಯಾವ ಗ್ರಹದಿಂದ ಆರ್ಥಿಕ ಲಾಭ ಇದೆ, ಯಾವ ಗ್ರಹದಿಂದ ಆರೋಗ್ಯ ಸಮಸ್ಯೆ ಇದೆ, ಯಾವ ಗ್ರಹದಿಂದ ತನ್ನ ವ್ಯಾಪಾರ ಕುಂಠಿತ ಆಗುತ್ತೆ ಅನ್ನುವಂಥದ್ದು ನೋಡ್ಕೊಂಡು ಬರೋಣ. ಮೊದಲನೇದಾಗಿ ನಾವು ಶ್ರಾವಣ ಮಾಸ ಹಬ್ಬದ ವಾತಾವರಣದ ಮಾಸ ಆಗಿರುತ್ತೆ. ಈ ಶ್ರಾವಣ ಮಾಸದಲ್ಲಿ ಯಾವ್ಯಾವ ಹಬ್ಬಗಳು ಬರ್ತಾ ಇದೆ ಅನ್ನುವಂಥದ್ದು ತಿಳಿದುಕೊಂಡು ಬರೋಣ. ನಾಗಪಂಚಮಿ ಬರ್ತಾ ಇದೆ ಮೊದಲನೇ ವಾರದಲ್ಲಿ. ನಂತರ ಮಂಗಳ ಗೌರಿ ವೃತ ಬರ್ತಾ ಇದೆ. ಶ್ರಾವಣ ಮಾಸದಲ್ಲಿ ಪ್ರತಿ ಮಂಗಳವಾರ ಮಂಗಳ ಗೌರಿಯ ವೃತವನ್ನ ಆಚರಣೆಯನ್ನ ಮಾಡ್ತಾರೆ. ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಜೊತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಬರ್ತಾ ಇದೆ. ಜೊತೆಗೆ ಶ್ರಾವಣ ಶನಿವಾರ ಹಬ್ಬದ ಎಲ್ಲರಿಗೂ ಕೂಡ ಆರ್ಥಿಕ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತೇನೆ. ಪ್ರೀತಿಯ ವೀಕ್ಷಕರೇ, ಧನುಸ್ಸು ರಾಶಿಯವರಿಗೆ ಯಾವ ಗ್ರಹಗಳ ಪರಿವರ್ತನೆ ಆಗಿದೆ ಅನ್ನುವಂಥದ್ದು ತಿಳಿದುಕೊಂಡು ಬರೋಣ. ಧನುಸ್ಸು ರಾಶಿಯವರಿಗೆ 3ನೇ ಭಾವದಲ್ಲಿ ಶನಿ ಸ್ಥಿತರಾಗಿದ್ದಾರೆ. ಜೊತೆಗೆ 4ರಲ್ಲಿ ರಾಹು ಸ್ಥಿತರಾಗಿದ್ದಾರೆ. ಜೊತೆಗೆ 6ನೇ ಭಾವದಲ್ಲಿ ಗುರು ಮತ್ತು ಕುಜ ಸ್ಥಿತರಾಗಿದ್ದಾರೆ. ಜೊತೆಗೆ 8 ಮತ್ತು 9ನೇ ಭಾವದಲ್ಲಿ ರವಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ 9ನೇ ಭಾವದಲ್ಲಿ ಶುಕ್ರ ಸ್ಥಿತರಾಗಿದ್ದಾರೆ. ಅದೇ 9ನೇ ಭಾವದಲ್ಲಿ ಬುಧನೂ ಕೂಡ ಸ್ಥಿತನಾಗಿದ್ದಾನೆ. ಇನ್ನ 10ನೇ ಭಾವದಲ್ಲಿ ಕೇತು ಸ್ಥಿತನಾಗಿದ್ದು, ಒಟ್ಟಾರೆಯಾಗಿ ನಾವು ಈ ಗ್ರಹಗಳ ಪರಿವರ್ತನಾ ಯೋಗಗಳ ಬಗ್ಗೆ ನಾವು ನೋಡ್ಕೊಂಡು ಬಂದ್ವಿ. ಈ ಗ್ರಹಗಳಿಂದ ಯಾವ್ಯಾವ ಗ್ರಹದಿಂದ ಏನೇನು ಫಲ ಸಿಗ್ತದೆ ಅನ್ನುವಂಥದ್ದು. ತೃತೀಯದಲ್ಲಿ ಶನಿ ಇರುವುದರಿಂದ ಭಾತೃಗಳಿಂದ, ಅಂದ್ರೆ 3ನೇ ಮನೆಯನ್ನ ನಾವು ಭಾತೃಸ್ಥಾನ ಅಂತ ಕರ್ಕೊಳ್ತೀವಿ. ಈ ಭಾತೃಸ್ಥಾನದಲ್ಲಿ ಶನಿ ಪರಮಾತ್ಮರು ಸ್ಥಿತರಾಗಿದ್ದು, ಅಂದ್ರೆ ಸ್ವಕ್ಷೇತ್ರದಲ್ಲಿ ಇರೋದ್ರಿಂದ ಭಾತೃಗಳಿಂದ, ಬಂಧು ಮಿತ್ರಗಳಿಂದ ಯಾವ ವಿಚಾರ, ಏನಾದ್ರೂ ನೀವು ಮನೆಯನ್ನ ಡಿವೈಡ್ ಮಾಡ್ಕೊಳ್ತಾ ಇದ್ರೆ, ಅಥವಾ ಜಮೀನನ್ನ ಡಿವೈಡ್ ಮಾಡ್ಕೊಳ್ತಾ ಇದ್ರೆ, ಅಥವಾ ಸೈಟ್ ಅನ್ನ ಡಿವೈಡ್ ಮಾಡ್ಕೊಳ್ತಾ ಇದ್ರೆ, ಈ ಕಾರಕ ಸ್ಥಾನ ಇದೆಯಲ್ಲ ಅದನ್ನ ನಿಧಾನಗತಿಯಲ್ಲಿ ಸಾಕ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಶನಿ ಪರಮಾತ್ಮರು ಸೂಚಿಸ್ತಾ ಇದ್ದಾರೆ. ಯಾಕೆ ನಿಧಾನಗತಿಯಲ್ಲಿ ಆಗುತ್ತೆ ಅಂತಂದ್ರೆ, ಶನಿ ಮಂದಕಾರಕ. ಶನಿ ಮಂದಕಾರಕನಾಗಿರುವುದರಿಂದ ಅಣ್ಣ ತಮ್ಮಂದರು, ದಾಯಾದಿಗಳು, ಬಂಧು ಮಿತ್ರರಿಂದ ಯಾವುದೇ ಒಂದು ಕೆಲಸವನ್ನ ಬೇಗ ಆಗೋದಿಲ್ಲ. 1 ವರ್ಷ ಎಳ್ಕೊಂಡು ಹೋಗ್ಬೋದು, ಅಥವಾ 2 ವರ್ಷ ಎಳ್ಕೊಂಡು ಹೋಗ್ಬೋದು. ಆ ನಿಧಾನಗತಿಯಲ್ಲಿ ನಡೀತಾ ಇರುವಂತಹ ಕೆಲಸ ಕಾರ್ಯಗಳು ಶ್ರಾವಣ ಮಾಸದಲ್ಲಿ ಅಂತ್ಯ ಆಗುತ್ತೆ, ಅಥವಾ ಶ್ರಾವಣ ಮಾಸದಲ್ಲಿ ಆ ಕೆಲಸ ಕಾರ್ಯಗಳು ಪರಿಪೂರ್ಣವಾಗಿ ಫಲವನ್ನ ಸಿಗುತ್ತೆ ಅನ್ನುವಂಥದ್ದು. ಇನ್ನ 4ಥ ಭಾವದಲ್ಲಿ ರಾಹು ಇದ್ದಾನೆ. ಆ ಚತುರ್ಥಾಧಿಪತಿಯಾಗಿರತಕ್ಕಂಥ ಗುರು 6ಥ ಭಾವದಲ್ಲಿದ್ದಾನೆ. ಅಂದ್ರೆ ಚತುರ್ಥಾಧಿಪತಿಯಾಗಿರ್ತಕ್ಕಂಥ ಗುರು 6ಥ ಭಾವದಲ್ಲಿದ್ದಾನೆ ಅಂತಂದ್ರೆ 4ನೇ ಮನೆಯನ್ನ ನಾವು ಸುಖ ಭಾವ ಅಂತ ಕರ್ಕೊಳ್ತೀವಿ. 6ನೇ ಭಾವವನ್ನು ನಾವು ರೋಗ ಭಾವ ಅಂತ ಕರ್ಕೊಳ್ತೀವಿ. ಈ ರೋಗ ಭಾವದಲ್ಲಿ ಗುರು ಸ್ಥಿತನಾಗಿರೋದ್ರಿಂದ ಸ್ವಲ್ಪ ರೋಗ ಬಾಧೆ ಕಾಡುತ್ತೆ, ಅದರಲ್ಲಿ ಏನು ಸಂಶಯ ಇಲ್ಲ. ರೋಗ ಬಾಧೆ ಕಾಡುತ್ತೆ, ಅದನ್ನ ಬಹಳ ಜಾಗ್ರತೆಯಿಂದ ನಿಮ್ಮ ಆರೋಗ್ಯದ ಕಡೆಗೆ ಗಮನವನ್ನ ವಹಿಸಿಕೊಳ್ಳಿ. ಇನ್ನ ಸುಖ ಭಾವದಲ್ಲಿ ರಾಹು ಇರೋದ್ರಿಂದ ಮಾತೃ ಸುಖ ಆಗಿರ್ಬೋದು, ಅಥವಾ ಮಾನಸಿಕ ಸುಖ ಆಗಿರ್ಬೋದು, ಅಥವಾ ದೈಹಿಕ ಸುಖ ಆಗಿರ್ಬೋದು, ಅಥವಾ ಆರ್ಥಿಕ ಸುಖ ಆಗಿರ್ಬೋದು. ಇಲ್ಲಿ ರಾಹು ಬಂದಿರೋದ್ರಿಂದ ಏನಾಗ್ತದೆ, ಬಹಳ ಏರುಪೇರುಗಳನ್ನು ಮಾಡಿಸ್ತಾನೆ.
ಸಡನ್ಲಿ ನಿಮ್ಮ ವ್ಯಾಪಾರದಲ್ಲಿ ಕುಂಠಿತವನ್ನು ಮಾಡ್ತಾನೆ, ಅಥವಾ ಸಡನ್ಲಿ ನಿಮ್ಮ ಅಭಿವೃದ್ಧಿಯನ್ನ ಕುಂಠಿತವನ್ನು ಮಾಡ್ತಾನೆ, ಅಥವಾ ನಿಮ್ಮ ಪ್ರಮೋಷನ್ ಆಗುವಂಥದ್ದು, ಸರ್ಕಾರಿ ಅಧಿಕಾರಿಗಳಿಗೆ ಪ್ರಮೋಷನ್ ಆಗುವಂಥದ್ದು ಸ್ಟೇಯನ್ನ ಮಾಡಿಸ್ತಾನೆ, ಅಥವಾ ಕೋರ್ಟ್ ಕಚೇರಿಗಳಲ್ಲಿ ನಿಮ್ಮ ಕೆಲಸವನ್ನ ಪರಿಪೂರ್ಣ ಆಗುವಂಥದ್ದು ಸ್ಟೇಯನ್ನ ಮಾಡಿಸ್ತಾನೆ. ಈ ತರ ವ್ಯತ್ಯಾಸಗಳನ್ನ ರಾಹು ತಂದು ಕೊಡುತ್ತಾನೆ. ಹೀಗಾಗಿ ಇದಕ್ಕೆ ಪರಿಹಾರ ಏನು ಅಂತಂದ್ರೆ, ನಾಗದೇವತಾ ಪೂಜೆ ಪುನಸ್ಕಾರಗಳನ್ನು ಮಾಡುವುದರಿಂದ ಅದನ್ನ ನಿವಾರಣೆ ಆಗುತ್ತೆ. ಒಂದು, 6ನೇ ಭಾವದಲ್ಲಿ ಕುಜ ಮತ್ತು ಗುರು ಇರುವುದರಿಂದ, ಕುಜ ಸ್ವಲ್ಪ ಸಾಧಾರಣ ಫಲಗಳನ್ನು ಕೊಡ್ತಾನೆ 6ಥ ಭಾವದಲ್ಲಿ, ಆದರೆ ಗುರು ಇರೋದ್ರಿಂದ ಸ್ವಲ್ಪ ಮಧ್ಯಮ ಫಲಗಳನ್ನು ಕೊಡ್ತಾನೆ ಅನ್ನುವಂಥದ್ದು. ಅಥವಾ ತಿಂಗಳ ಅಂತ್ಯದಲ್ಲಿ ರೋಗ ನಿವಾರಣೆ ಮಾಡುವಂಥದ್ದಾಗಲಿ, ಆ ತರ ನಿವಾರಣೆ ಮಾಡುವಂತ ಶಕ್ತಿ ಆ ಗುರುವಿಗಿರುತ್ತೆ. ಸಾಧಾರಣವಾಗಿ ಆರೋಗ್ಯ ಕಾಪಾಡಿಕೊಳ್ಳಿ. ಇನ್ನ 9ನೇ ಭಾವದಲ್ಲಿ ಬುಧ ಮತ್ತು ಶುಕ್ರ. ನೋಡಿ, ಷಷ್ಠಾಧಿಪತಿಯಾಗಿರ್ತಕ್ಕಂಥವನು ಶುಕ್ರ ನಿಮಗೆ ದಶಮಾ ಭಾವದಲ್ಲಿ ಹೋದ, ಅಂದ್ರೆ 9ನೇ ಮನೆಗೆ ಹೋಗಿ ಅಲ್ಲೂ ಕೂಡ ತನ್ನ ಶತ್ರುವಿನ ಮನೆಯಲ್ಲಿ ಸ್ಥಿತನಾಗಿದ್ದಾನೆ ಶುಕ್ರ. ಆದ್ರಿಂದ ಅಲ್ಲಿ ನಿಮಗೆ ಆರ್ಥಿಕ ಏರಿಳಿತನೂ ಕೂಡ ಆಗಬಹುದು, ಅಥವಾ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಕೊಂದು ಕೊರತೆಗಳನ್ನ ಕಾಣಬಹುದು. ಬುಧ ಅಂದ್ರೆ ಬುದ್ಧಿಗೆ ಕಾರಕನಾಗಿರ್ತಾನೆ. ಮಕ್ಕಳ ಓದಿನ ವಿಚಾರದಲ್ಲಿ ತಂದೆ ತಾಯಿ ಪೋಷಕರು ಗಮನವನ್ನ ಹರಿಸಿಕೊಳ್ಬೇಕಾಗಿರ್ತಕ್ಕಂಥದ್ದು. ಇನ್ನ ದಶಮಾ ಭಾವದಲ್ಲಿ ಕೇತು ಇರುವುದರಿಂದ ನಿಮಗೆ ಏನಾದ್ರೂ ಒಂದು ಸಂಶಯ, ಯಾರೋ ನಮಗೆ ಮಾಡಿಸ್ಬಿಡ್ತಾರೆ, ಮಾಟ ಮಂತ್ರ ತಂತ್ರ ವಿತಂತ್ರಗಳಿಂದ ನಮಗೆ ಕಟ್ಟಿ ಹಾಕ್ತಾರೆ ಅನ್ನುವಂಥದ್ದು ನಿಮಗೆ ಯಾವಾಗಲೂ ಒಂಥರ ಸಂಶಯ. ಈ ಧನುಸ್ಸು ರಾಶಿಯವರಿಗೆ ಆ ಸಂಶಯವನ್ನು ಪಡ್ಕೊಳ್ಳೋಕೆ ಹೋಗ್ಬೇಡಿ. ನಿಮಗೇನಾದ್ರೂ ದೃಷ್ಟಿಯನ್ನ ಆದ್ರೆ, ಈ ಧನುಸ್ಸು ರಾಶಿಯವರಿಗೆ 12 ರಾಶಿಯವರಿಗೆ ಮೊದಲನೇದಾಗಿ ದೃಷ್ಟಿ ಆಗುವಂತ ರಾಶಿ ಯಾವ್ದಾದ್ರು ಇದ್ರೆ ಅದು ಧನುಸ್ಸು ರಾಶಿ ಮತ್ತು ಮೇಷ ರಾಶಿಯವರಿಗೆ ದೃಷ್ಟಿ ಬೇಗ ತಲುಪುತ್ತೆ ಅನ್ನುವಂಥದ್ದು. ಆದ್ರಿಂದ ಈ ಧನುಸ್ಸು ರಾಶಿಯವರಿಗೆ ದೃಷ್ಟಿಯನ್ನ ನಿವಾರಣೆ ಮಾಡೋದು ಹೇಗೆ ಅಂತಂದ್ರೆ, ಒಂದು ನಿಂಬೆ ಹಣ್ಣು, ಒಂದು ಮೆಣಸಿನಕಾಯಿ, ಜೊತೆಗೆ ಒಂದು ಸ್ವಲ್ಪ ಉಪ್ಪು, ಅದನ್ನ ನೀವು 9 ಬಾರಿಗಳ ಕಾಲ ನಿಮಗೆ ನೀವೇ ನಿವುಳಿಸಿಕೊಂಡು 3 ದಾರಿ ಕೊಡುವಂತಹ ದಾರಿಯಲ್ಲಿ ಸೈಡ್ಗೆ ಹಾಕುವುದರ ಮೂಲಕ ನಿಮ್ಮ ಶತ್ರು ನಿವಾರಣೆ ಆಗುತ್ತೆ, ಅಥವಾ ದೃಷ್ಟಿ ನಿವಾರಣೆ ಆಗುತ್ತೆ. ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ನಿವಾರಣೆ ಆಗುವಂತಹ ಶಕ್ತಿ ಅದರಲ್ಲಿ ಅಡಗಿದೆ. ಆದ್ರಿಂದ ಆ ಪ್ರಯತ್ನವನ್ನು ಕೂಡ ಮಾಡಿ. ಮನದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮನದೇವರ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಯಾವುದೇ ಋಣ ರೋಗ ಮತ್ತು ಶತ್ರುಬಾಧೆ ಇದ್ರೂ ಕೂಡ ನಿವಾರಣೆ ಮಾಡುವಂತ ಶಕ್ತಿ ನಿಮ್ಮ ಮನದೇವರಲ್ಲಿ ಇರುತ್ತೆ. ಮನದೇವರಲ್ಲಿ ನೀವು ಭಯ ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು. ಕಾಟಾಚಾರಕ್ಕೆ ಪ್ರಾರ್ಥನೆ ಮಾಡ್ಕೊಳ್ತಾರೆ ಕೆಲವರು, ನನಗೆ ಆ ಕೆಲಸ ಆಗ್ಲಿ, ನಂತರ ನಿನ್ನ ಹತ್ರ ಬಂದು ಆ ಹರಕೆಯನ್ನ ತೀರಿಸ್ಬಿಡ್ತೀನಿ ಅಂತ. ಅದು ಆಗುವುದಿಲ್ಲ. ನಿನ್ನ ಹರಕೆಗೋಸ್ಕರ ನಿಮ್ಮ ಮನೆಯವರು ಕಾಯ್ಕೊಂಡು ಕೂತ್ಕೊಳ್ಳೋದಿಲ್ಲ. ನಿನ್ನ ಭಕ್ತಿ ಆ ದೇವರಿಗೆ ಇಷ್ಟ ಆದ್ರೆ ಮಾತ್ರ ನಿನಗೆ ಪರಿಪೂರ್ಣ ಫಲವನ್ನ ಕೊಡ್ತಾನೆ ಅನ್ನುವಂಥದ್ದು. ಹಾಗೆ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನೆಲ್ನ ತಾವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ಮುಂದೆ ನಾವು ಮಾಡುವಂತಹ ವಿಡಿಯೋಗಳನ್ನ ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತೆ. ತಮ್ಮೆಲ್ಲರೂ ಕೂಡ ನನ್ನ ನಮಸ್ಕಾರಗಳು.